ಭಾರತೀಯ ಸಂಪ್ರದಾಯದಲ್ಲಿ ಧರ್ಮ ಮತ್ತು ಧಾರ್ಮಿಕ ವಿಧಿಗಳು ಮಾನವನ ಜೀವನದ ಪ್ರಮುಖ ಅಂಶವಾಗಿವೆ. ಜೀವನವು ಕೇವಲ ದೈಹಿಕ ಕ್ರಿಯೆಗಳ ಮೂಲಕ ನಿರ್ವಹಿಸಬಹುದಾದುದಲ್ಲ. ಆಧ್ಯಾತ್ಮಿಕ ಶುದ್ಧಿ, ಕುಟುಂಬ ಶ್ರೇಷ್ಠತೆ ಮತ್ತು ಸಂತತಿಯ ಭದ್ರತೆಯಿಗೂ ಆದ್ಯತೆ ನೀಡಲಾಗಿದೆ. ಈ ದೃಷ್ಟಿಯಿಂದ ನಾರಾಯಣ ಬಲಿ ಮತ್ತು ನಾಗಬಲಿ ಎಂಬ ಎರಡು ವೈದಿಕ ವಿಧಿಗಳು ಅತ್ಯಂತ ಮಹತ್ವಪೂರ್ಣವಾಗಿ ಪರಿಗಣಿಸಲ್ಪಟ್ಟಿವೆ. ಈ ವಿಧಿಗಳು ಕುಟುಂಬದಲ್ಲಿ ಶ್ರಾದ್ದ ಪರಂಪರೆ ಕಾಪಾಡುವಲ್ಲಿ, ಪಿತೃತ್ವ ಪೂರ್ಣಗೊಳಿಸುವಲ್ಲಿ ಮತ್ತು ಸಂತತಿಯನ್ನು ಸುರಕ್ಷಿತಗೊಳಿಸುವಲ್ಲಿ ನೆರವಾಗುತ್ತವೆ. ಭಾರತೀಯ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಜೀವನ ಮತ್ತು ಮೃತ್ಯು, ಆತ್ಮಶುದ್ಧಿ ಮತ್ತು ಪುಣ್ಯ ಪರಂಪರೆ ಎಂಬ ಪರಸ್ಪರ ಸಂಬಂಧವನ್ನು ಪ್ರಮುಖವಾಗಿ ಗುರುತಿಸಲಾಗಿದೆ. ಇಂತಹ ತತ್ವದ ಪ್ರಕಾರ ಬದುಕಿನ ಸಮಯದಲ್ಲಿ ಪಾಪ ಮಾಡಿದವರು ಅಥವಾ ಆತ್ಮಹತ್ಯೆ ಮಾಡಿದ ವ್ಯಕ್ತಿಗಳ ಆತ್ಮಗಳು ಶಾಂತಿಯಾಗದೇ ಇರುವ ಸಂದರ್ಭಗಳು ಸಂಭವಿಸುತ್ತವೆ. ಇಂತಹ ಆತ್ಮಗಳು ತಮ್ಮ ಲಿಂಗದೇಹದಲ್ಲಿ ಅಲೆತಿರುಗುತ್ತಾ ಕುಲದೊಳಗೆ ಅಸ್ಥಿರತೆಯನ್ನು ಉಂಟುಮಾಡುತ್ತವೆ. ಈ ಅಸ್ಥಿರತೆಯಿಂದ ಕುಟುಂಬದಲ್ಲಿ ಸಂತತಿಯ ಹರಿವು ಕಡಿಮೆಯಾಗುತ್ತದೆ, ವಂಶದಲ್ಲಿ ತೊಂದರೆಗಳು ಬಾಧಿಸುತ್ತವೆ ಮತ್ತು ಪಿತೃತ್ವ ಪೂರ್ಣಗೊಳ್ಳುವುದಿಲ್ಲ. ನಾರಾಯಣ ಬಲಿ ಎಂಬ ವೈದಿಕ ವಿಧಿ ಈ ತೊಂದರೆಯನ್ನು ನಿವಾರಿಸುವ ಧಾರ್ಮಿಕ ಮಾರ್ಗವಾಗಿದೆ. ಇದು ಕೇವಲ ಶ್ರಾದ್ದಪೂರ್ವಕ ವಿಧಿಯಲ್ಲ, ಅದು ಆತ್ಮಶಾಂತಿ ಮತ್ತು ಕುಟುಂಬ ಶ್ರೇಷ್ಠತೆಯ ಸಂಕೇತವಾಗಿದೆ. ನಾರಾಯಣ ಬಲಿ ಮೂಲಕ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಅದರೊಂದಿಗೆ ಕುಟುಂಬವು ತನ್ನ ಪುಣ್ಯ ಪರಂಪರೆಯನ್ನು ನಿರ್ವಹಿಸಲು ಅವಕಾಶವನ್ನು ಪಡೆಯುತ್ತದೆ. ಈ ವಿಧಿಯ ಮೂಲಕ ಕುಟುಂಬದಲ್ಲಿ ಸಂತತಿಯ ಭದ್ರತೆ ಸಾಧಿಸಲಾಗುತ್ತದೆ, ಪುನರ್ಜನ್ಮದ ಚಕ್ರದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆಯಲಾಗುತ್ತದೆ. ಈ ವಿಧಿಯ ಮಹತ್ವವು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ, ಸಾಮಾಜಿಕ ಹಾಗೂ ಮಾನಸಿಕ ದೃಷ್ಟಿಯಿಂದ ಕೂಡ ಅಭಿವ್ಯಕ್ತವಾಗಿದೆ. ಕುಟುಂಬದ ಸದಸ್ಯರು ಈ ವಿಧಿಯನ್ನು ಆಚರಿಸುವ ಮೂಲಕ ತಮ್ಮ ಪಿತೃಪರಂಪರೆಯ ಗೌರವವನ್ನು ತೋರಿಸುತ್ತಾರೆ. ತತ್ವಬದ್ಧವಾಗಿ ನೋಡಿದರೆ ನಾರಾಯಣ ಬಲಿ ಜೀವನ ಮತ್ತು ಮೃತ್ಯುವಿನ ನಡುವಿನ ಸಮತೋಲನವನ್ನು ಪ್ರತಿಪಾದಿಸುತ್ತದೆ. ಜೀವಿತದಲ್ಲಿ ನಡೆದ ಅನ್ಯಾಯಗಳು, ಪಾಪಗಳು ಅಥವಾ ದುರ್ಮರಣದಿಂದ ಉಂಟಾಗುವ ಅಸ್ಥಿರತೆಯನ್ನು ಈ ವಿಧಿ ನಿವಾರಿಸುತ್ತಿದೆ. ವಿಶೇಷವಾಗಿ ಕುಟುಂಬದಲ್ಲಿ ಪುಣ್ಯವಂತರಿಗೆ ಮಗನ ಪ್ರಾಪ್ತಿಗಾಗಿ ನಾರಾಯಣ ಬಲಿ ಮಾಡುವ ಸಂಪ್ರದಾಯ ಹೆಚ್ಚಾಗಿದ್ದು, ಇದು ವಂಶದ ಮುಂದುವರಿಯುವಿಕೆಯನ್ನು ಮತ್ತು ಸಂತತಿಯ ಭದ್ರತೆಯನ್ನು ಶ್ರೇಷ್ಠವಾಗಿ ಖಚಿತಪಡಿಸುತ್ತದೆ. ಪಿತೃಪರಂಪರೆಯನ್ನು ಕಾಪಾಡುವುದು, ಕುಟುಂಬದ ಸಂಬಂಧಗಳನ್ನು ಮಜಬೂತಗೊಳಿಸುವುದು, ಪುಣ್ಯಪ್ರದವಾದ ಶ್ರಾದ್ದ ಪದ್ಧತಿಯನ್ನು ನಿರ್ವಹಿಸುವುದು, ಇವೆಲ್ಲ ನಾರಾಯಣ ಬಲಿಯ ನೇರ ಪರಿಣಾಮಗಳು. ಹೀಗಾಗಿ ನಾರಾಯಣ ಬಲಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಜೀವನ, ಮೃತ್ಯು, ಆತ್ಮಶುದ್ಧಿ ಮತ್ತು ಕುಟುಂಬ ಪರಂಪರೆಯ ನಡುವಿನ ತತ್ವವನ್ನು ಪ್ರತಿಪಾದಿಸುವ ಶ್ರೇಷ್ಠ ಮಾರ್ಗವಾಗಿದೆ. ಈ ವಿಧಿಯನ್ನು ಪಾಲಿಸುವ ಮೂಲಕ ಆತ್ಮ ಶಾಂತಿಯಾಗುತ್ತದೆ, ಕುಟುಂಬದಲ್ಲಿ ಸಂತತಿ ಹರಡುತ್ತದೆ ಮತ್ತು ಪಿತೃಪರಂಪರೆಯ ಶ್ರೇಷ್ಠತೆ ಸದೃಢವಾಗಿರುತ್ತದೆ. ನಾಗಬಲಿ ವಿಧಿಯು ಮನೆಯಲ್ಲಿ ಪೂರ್ವಜರಿಂದ ಆಗಿದ್ದ ನಾಗನ ಹತ್ಯೆ ಅಥವಾ ಹಾನಿಯಿಂದ ಉಂಟಾದ ದುಷ್ಪರಿಣಾಮಗಳನ್ನು ನಿವಾರಿಸಲು ರೂಪುಗೊಂಡಿದೆ. ಸಾಂಪ್ರದಾಯಿಕ ನಂಬಿಕೆಯಲ್ಲಿ ಈ ಹತ್ಯೆಯಿಂದ ದುಃಖಿತ ಆತ್ಮ ಶಾಂತಿಯಾಗದೆ ಕುಟುಂಬದಲ್ಲಿ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ. ಆತ್ಮ ಶಾಂತಿ ಕುಟುಂಬದಲ್ಲಿ ಸಂತತಿಯ ಹರಿವು ತಡೆಗಟ್ಟಬಹುದು. ವಂಶದಲ್ಲಿ ತೊಂದರೆಗಳು, ವೈವಾಹಿಕ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು ಮತ್ತು ಕುಟುಂಬ ಸದಸ್ಯರ ಜೀವನದಲ್ಲಿ ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಅಡಚಣೆಗಳು ರೂಪುಗೊಳ್ಳಬಹುದು. ನಾಗಬಲಿ ಮಾಡುವುದರಿಂದ ಈ ಅಡಚಣೆ ನಿವಾರಣೆಯಾಗುತ್ತದೆ. ಹತ್ತಿರದ ಪೂರ್ವಜರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬದ ಸಂತತಿ ಸುಗಮವಾಗಿ ಹರಿಯುತ್ತದೆ. ಈ ವಿಧಿಯು ಕೇವಲ ವೈಯಕ್ತಿಕ ಧಾರ್ಮಿಕ ಅನುಷ್ಠಾನವಲ್ಲ, ಆದರೆ ಕುಟುಂಬದ ಪರಂಪರೆ ಮತ್ತು ಪುಣ್ಯ ಪರಂಪರೆಯನ್ನು ಉಳಿಸುವ ಮಹತ್ವದ ಸಾಧನವೂ ಆಗಿದೆ. ನಾಗಬಲಿ ವಿಧಾನವು ಧಾರ್ಮಿಕ ದೃಷ್ಟಿಯಿಂದ ಪಿತೃಪರಂಪರೆಯ ಗೌರವ ಮತ್ತು ಆತ್ಮಶುದ್ಧಿ ತತ್ವವನ್ನು ಪ್ರತಿಪಾದಿಸುತ್ತದೆ. ಕುಟುಂಬದ ಸದಸ್ಯರು ಈ ವಿಧಿಯನ್ನು ಶ್ರದ್ಧೆಯಿಂದ ನೆರವೇರಿಸಿದರೆ
ವಂಶದಲ್ಲಿ ಸಂತತಿ ವೃದ್ಧಿಯಾಗುತ್ತದೆ. ಕುಟುಂಬಕ್ಕೆ ಧಾರ್ಮಿಕ ಶ್ರೇಷ್ಠತೆ ಮತ್ತು ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ಈ ವಿಧಿ ವೈದಿಕ ತತ್ವದ ಪ್ರಕಾರ ಕುಟುಂಬ ಮತ್ತು ಸಂತತಿಯ ಭದ್ರತೆಯನ್ನು ಒದಗಿಸುವ ಒಂದು ಶ್ರೇಷ್ಠ ಮಾರ್ಗವಾಗಿದೆ. ಹೀಗಾಗಿ ನಾಗಬಲಿ ಕೇವಲ ಪೌರಾಣಿಕ ಆಚರಣೆ ಅಲ್ಲ, ಇದು ಕುಟುಂಬ, ವಂಶ ಮತ್ತು ಆತ್ಮಶಾಂತಿಯನ್ನು ಸಾಧಿಸುವ ಧಾರ್ಮಿಕ ವಿಧಾನವಾಗಿದೆ. ಅದರ ಮೂಲಕ ಕುಟುಂಬದಲ್ಲಿ ತೊಂದರೆಗಳು ನಿವಾರಣೆಯಾಗುತ್ತವೆ, ಸಂತತಿ ಸುರಕ್ಷಿತವಾಗುತ್ತದೆ ಮತ್ತು ಪೂರ್ವಜರ ಗೌರವ ಮತ್ತು ಶ್ರೇಷ್ಠತೆ ಕಾಪಾಡಲಾಗುತ್ತದೆ. ನಾಗಬಲಿ ವಿಧಿಯ ಮಹತ್ವವು ವ್ಯಕ್ತಿ ಮತ್ತು ಕುಟುಂಬ ಜೀವನದ ಸಮತೋಲನವನ್ನು, ಆಧ್ಯಾತ್ಮಿಕ ಶುದ್ಧಿಯನ್ನು ಮತ್ತು ಧಾರ್ಮಿಕ ಪರಂಪರೆಯ ಮುಂದುವರಿದ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ನಾರಾಯಣ ಬಲಿ ಮತ್ತು ನಾಗಬಲಿ ವಿಧಿಗಳು ಧಾರ್ಮಿಕ ದೃಷ್ಟಿಯಿಂದ ಪರಸ್ಪರ ಸಂಬಂಧ ಹೊಂದಿವೆ. ಸಂಪ್ರದಾಯಬದ್ಧವಾಗಿ ಈ ಎರಡು ವಿಧಿಗಳನ್ನು ಜೋಡಣೆ ರೂಪದಲ್ಲಿ ಆಚರಿಸುವ ಪರಂಪರೆ ಇದೆ. ನಾರಾಯಣ ಬಲಿ ಮಾಡುವುದರಿಂದ ಆತ್ಮಹತ್ಯೆ ಅಥವಾ ದುರ್ಮರಣದಿಂದ ಸಾಯುವವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ಆತ್ಮವು ವಿಶ್ವೇಶ್ವರರ ಆಶೀರ್ವಾದವನ್ನು ಪಡೆದು ಶಾಂತಿಯಾಗುತ್ತದೆ. ನಾಗಬಲಿ ಮಾಡುವ ಮೂಲಕ ಪೂರ್ವಜರಿಂದ ಉಂಟಾದ ಶಾಪ ನಿವಾರಣೆಗೊಳ್ಳುತ್ತದೆ. ಈ ಜೋಡಣೆಯ ಆಚರಣೆ ಕುಟುಂಬದಲ್ಲಿ ಪುಣ್ಯ ಪರಂಪರೆ, ಸಂತತಿಯ ಭದ್ರತೆ ಮತ್ತು ಆತ್ಮಶಾಂತಿಯನ್ನು ಒದಗಿಸುತ್ತದೆ. ನಾರಾಯಣ ಬಲಿ ಮತ್ತು ನಾಗಬಲಿ ಕೇವಲ ವೈದಿಕ ವಿಧಾನಗಳೆಂದು ಮಾತ್ರ ಪರಿಗಣಿಸಬಾರದದ್ದು, ಅವು ಜೀವನದ ತತ್ವವನ್ನು ಪ್ರತಿಪಾದಿಸುತ್ತವೆ. ಈ ವಿಧಿಗಳು ಜೀವನ ಮತ್ತು ಮೃತ್ಯು, ಆತ್ಮಶುದ್ಧಿ, ಕುಟುಂಬ ಶ್ರೇಷ್ಠತೆ ಮತ್ತು ಪುನರ್ಜನ್ಮದ ನಡುವಿನ ಸಂಬಂಧವನ್ನು ವಿವರಿಸುತ್ತವೆ. ಮಾನವನ ಜೀವನದಲ್ಲಿ ಕರ್ಮ ಪರಂಪರೆ ಮತ್ತು ಧಾರ್ಮಿಕ ಜ್ಞಾನವು ಈ ವಿಧಿಗಳ ಮೂಲಕ ಶ್ರೇಷ್ಠವಾಗಿ ಮುಂದುವರಿಯುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ನಾರಾಯಣ ಬಲಿ ಮಾಡುವ ಮೂಲಕ ಆತ್ಮವು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತದೆ. ಈ ಧಾರ್ಮಿಕ ಅನುಷ್ಠಾನವು ಆತ್ಮಕ್ಕೆ ಶಾಂತಿಯನ್ನು ನೀಡುವುದಲ್ಲ, ಕುಟುಂಬದ ಪುಣ್ಯ ಪರಂಪರೆಯನ್ನು ಕಾಪಾಡುವುದರಲ್ಲಿ ಸಹಾಯ ಮಾಡುತ್ತದೆ. ಅದೇ ರೀತಿ ನಾಗಬಲಿ ಮಾಡುವ ಮೂಲಕ ಪೂರ್ವಜರ ಹತಾಚಾರದಿಂದ ಉಂಟಾದ ಶಾಪ ನಿವಾರಣೆಗೊಳ್ಳುತ್ತದೆ, ವಂಶದಲ್ಲಿ ಸಂತತಿಯ ಹರಿವು ಸುಗಮವಾಗುತ್ತದೆ ಮತ್ತು ಕುಟುಂಬದ ಸಾಮರಸ್ಯ, ಧಾರ್ಮಿಕ ಶ್ರೇಷ್ಠತೆ ಮತ್ತು ಆಧ್ಯಾತ್ಮಿಕ ಸಮತೋಲನವು ಕಾಯ್ದುಕೊಳ್ಳುತ್ತದೆ. ಈ ವಿಧಿಗಳನ್ನು ಸರಾಗವಾಗಿ ಪಾಲಿಸುವುದರಿಂದ ಕುಟುಂಬವು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮತೋಲನವನ್ನು ಉಳಿಸಬಹುದು. ನಾರಾಯಣ ಬಲಿ ಮತ್ತು ನಾಗಬಲಿ ಕೇವಲ ಪಿತೃಶ್ರಾದ್ದದ ವಿಧಿಗಳಲ್ಲ, ಅವು ಜೀವನದ ತತ್ವ ಮತ್ತು ಆಧ್ಯಾತ್ಮಿಕ ಪರಂಪರೆ ಕುರಿತು ಮಹತ್ವಪೂರ್ಣ ಸಂದೇಶವನ್ನು ನೀಡುತ್ತವೆ. ಜೀವ, ಶ್ರಾದ್ದ, ಸಂತತಿ ಮತ್ತು ಕುಟುಂಬ ಪರಂಪರೆಯ ನಡುವಿನ ಸಂಬಂಧವನ್ನು ತಿಳಿಸುವ ಮೂಲಕ ಈ ವಿಧಿಗಳು ಧಾರ್ಮಿಕ ಜೀವನದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆಯುತ್ತವೆ. ಈ ವಿಧಿಗಳನ್ನು ಅನುಸರಿಸುವ ಮೂಲಕ ಮಾನವನ ಆತ್ಮ ಶುದ್ಧಿಯಾಗುತ್ತದೆ, ಕುಟುಂಬದಲ್ಲಿ ಸಂತತಿ ಹರಡುತ್ತದೆ ಮತ್ತು ಪಿತೃಪರಂಪರೆಯ ಶ್ರೇಷ್ಠತೆ ಕಾಪಾಡಲಾಗುತ್ತದೆ. ನಾರಾಯಣ ಬಲಿ ಮತ್ತು ನಾಗಬಲಿ ವಿಧಾನಗಳು ಜೀವನದ ಧಾರ್ಮಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಆಯಾಮಗಳನ್ನು ಸಮತೋಲನಗೊಳಿಸುತ್ತವೆ. ಇವು ಕುಟುಂಬಕ್ಕೆ ಶ್ರೇಷ್ಠತೆಯನ್ನು ತರುವಂತಿವೆ, ಪುಣ್ಯ ಪರಂಪರೆಯನ್ನು ಉಳಿಸುವಂತಿವೆ ಮತ್ತು ಆತ್ಮಶುದ್ಧಿ ಹಾಗೂ ಸಂತತಿಯ ಹರಿವಿಗೆ ಮಾರ್ಗದರ್ಶಕವಾಗಿವೆ. ಹೀಗಾಗಿ ನಾರಾಯಣ ಬಲಿ ಮತ್ತು ನಾಗಬಲಿ ಕೇವಲ ಧಾರ್ಮಿಕ ಆಚರಣೆಗಳೇ ಅಲ್ಲ, ಅವು ಜೀವನದ ತತ್ವ, ಕುಟುಂಬ ಪರಂಪರೆ, ಪುಣ್ಯ ಪರಂಪರೆ ಮತ್ತು ಆತ್ಮಶಾಂತಿಯ ಮಹತ್ವವನ್ನು ಪ್ರತಿಪಾದಿಸುವ ಶ್ರೇಷ್ಠ ಮಾರ್ಗವಾಗಿದೆ. ಈ ವಿಧಿಗಳನ್ನು ಸರಾಗವಾಗಿ ಪಾಲಿಸುವ ಕುಟುಂಬಗಳು ಧಾರ್ಮಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಸದಾ ಶ್ರೇಷ್ಠ ಸ್ಥಾನದಲ್ಲಿ ಇರುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.